ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು. ಅಂಥ ಜಗತ್ತುಗಳಲ್ಲಿ ಒಂದಾದ ಜಗತ್ತೇ ನಮ್ಮ ದಕ್ಷಿಣ ಕನ್ನಡ. ಕರ್ನಾಟಕದಲ್ಲಿ ಪ್ರಮುಖವಾದ ಪ್ರವಾಸಿ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಸಹ ಒಂದು. ಈ ಜಿಲ್ಲೆಯಲ್ಲಿ ನೋಡಲೇಬೇಕಾದ ಸ್ಥಳಗಳಿಗೆ ನಾನು ನಿಮ್ಮನ್ನ ಕರೆದೊಯ್ತೀನಿ. ಈ ಜಿಲ್ಲೆಯ ಇನ್ನೊಂದು ವಿಶೇಷ ಅಂದ್ರೆ ಒಂದೊಂದು ಋತುವಿನಲ್ಲಿ ಒಂದೊಂದು ಸ್ಥಳಗಳನ್ನ ನೋಡಬಹುದು. ಈಗ ಮಾರ್ಚ್ ಏಪ್ರಿಲ್ ತಿಂಗಳು ಅಂದ್ರೆ ಬೇಸಿಗೆಯಲ್ಲೂ ಕಣ್ಣಿಗೆ ತಂಪಾಗಿಸುವಷ್ಟು ಹಸಿರು ಕಾಣುವ ಜಿಲ್ಲೆ ನಮ್ಮದು. ಈ ಬೇಸಿಗೆ ಕಾಲದಲ್ಲಿ ತಿಳಿಯಾಗಿ ನೀಲಿಯಾಗಿರುವ ಸಮುದ್ರವನ್ನ ನೋಡಲು ಎರಡು ಕಣ್ಣೂ ಸಾಲದು. ಕರ್ನಾಟಕದ ಪ್ರಮುಖ ಕಡಲ ತೀರಗಳಲ್ಲಿ ನಮ್ಮ ಜಿಲ್ಲೆಯ ಬೀಚ್ಗಳು ಪ್ರಮುಖ ಸ್ಥಾನವನ್ನ ವಹಿಸಿವೆ. ದಕ್ಷಿಣ ಕನ್ನಡದ ಪ್ರಮುಖ ಕಡಲ ತೀರಗಳು ಯಾವುದಂದ್ರೆ ಪಣಂಬೂರು ಬೀಚ್. ಇಲ್ಲಿ ನೀವು ಸುಂದರ ಸೂರ್ಯೋದಯವನ್ನ ನೋಡಬಹುದು. ಹಾಗೆ ಇಲ್ಲಿ ಸಾಹಸಮಯರಿಗೆ ಜಲಕ್ರೀಡೆಗಳಾದ ಜೆಟ್ ಸ್ಕೈ, ಬನಾನಾ ರೈಡ್, ಪ್ಯಾರಾಸೀಲಿಂಗ್ ಕೂಡ ಮಾಡಬಹುದು. ಇದರ ಪಕ್ಕದಲ್ಲಿ ಇರುವ ಇನ್ನೊಂದು ಕಡಲ ತೀರವೆಂದರೆ ತಣ್ಣೀರ್ಬಾವಿ ಬೀಚ್. ಇಲ್ಲಿ ನಿಮಗೆ ನೈಸರ್ಗಿಕ ಶಾಂತಿಯುತ ಪರಿಸರ ಸಿಗುತ್ತೆ. ಹಾಗೆ ಇಲ್ಲಿ ಮರಗಳ ನೆರಳಿನಲ್ಲಿ ವಿಶ್ರಾಂತಿಯನ್ನು ಪಡೆಯಬಹುದು. ಇದು ಕುಟುಂಬದ ಜೊತೆಗೆ ಪಿಕ್ನಿಕ್ ಹೋಗೋದಕ್ಕೆ ಹೇಳಿ ಮಾಡಿಸಿರುವ ಸ್ಥಳ. ಮತ್ತೆ ಉತ್ತರಕ್ಕೆ ಹೋದರೆ ನಿಮಗೆ ಸುರತ್ಕಲ್ ಬೀಚ್ ನೋಡೋಕೆ ಸಿಗುತ್ತೆ. ಇಲ್ಲಿ ನೀವು ದಂಡೆ ತೆರೆದುಕೊಂಡಿರುವ ಕಲ್ಲು ಬಂಡೆಗಳ ಮೇಲೆ ನಡಿಗೆ ಮಾಡಬಹುದು. ಸುಂದರವಾದ ಲೈಟ್ ಹೌಸ್ ಕೂಡ ಇದೆ. 5ನೇ ಮಹಡಿಗೆ ಹತ್ತಿ ಸಮುದ್ರದ ವಿಹಂಗಮ ನೋಟ ನೋಡಬಹುದು. ಇನ್ನು ಉಳ್ಳಾಲ ಬೀಚ್ ನ ಐತಿಹಾಸಿಕ ಪರಂಪರೆ, ಸೋಮೇಶ್ವರ ಬೀಚ್ ನಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ದರ್ಶನ, ಕೊಡಿಯಾಲ್ಗುಟ್ ಬೀಚ್ ನಲ್ಲಿ ನದಿ ಮತ್ತು ಸಮುದ್ರದ ವಿಹಂಗಮ ನೋಟವನ್ನ ನೋಡಬಹುದು. ಹಾಗೆ ಮುಲ್ಕಿ ಬಗ್ಗೆ ಹೇಳಬೇಕು ಅಂದ್ರೆ ಮಂಗಳೂರು ಮತ್ತು ಉಡುಪಿ ಮಧ್ಯದಲ್ಲಿರುವ ಈ ಚಿಕ್ಕ ಊರು ಸೋಲೋ ಮತ್ತು ಅಡ್ವೆಂಚರ್ ಟ್ರಾವೆಲರ್ಸ್ಗೆ ಹೆಸರುವಾಸಿಯಾಗಿದೆ. ಮುಲ್ಕಿ ಸರ್ಫಿಂಗ್ ಕ್ಯಾಪಿಟಲ್ ಆಫ್ ಇಂಡಿಯಾ ಮತ್ತು ಸರ್ಫಿಂಗ್ ಡೆಸ್ಟಿನೇಷನ್ ಆಫ್ ಇಂಡಿಯಾ ಅಂತಾನೆ ಹೆಸರುವಾಸಿ. ಕಾಲ ಕಳೆದ ಹಾಗೆ ಬೇಸಿಗೆನೂ ಮುಗಿಯುತ್ತೆ. ನೀಲಿರುವ ಆಕಾಶ ಮೋಡಗಳಿಂದ ಆವರಿಸಿಕೊಂಡಿದೆ. ಬಿಸಿಯಾಗಿ ಸುಡುತ್ತಿದ್ದ ಸೂರ್ಯ ಈಗ ಮಂಕಾಗಿ ಕೂತಿದ್ದಾನೆ. ಬೇಸಿಗೆಯ ಬಿಸಿಲಿಗೆ ಬೆಂದಿದ್ದ ಮನವ ತಣಿಯಲು ಮಳೆರಾಯ ಧರೆಗಿಳಿದು ಬಂದ. ಈ ಪ್ರದೇಶದಲ್ಲಿ ಸತತ 3 ತಿಂಗಳ ಕಾಲ ಮಳೆಯಾಗುತ್ತದೆ. ಈ ಮಳೆಯಿಂದ ಜಲಪಾತಗಳು ಮೈದುಂಬಿ ಹರಿಯುತ್ತವೆ. ಜೂನ್ ಇಂದ ನವೆಂಬರ್ ವರೆಗೂ ಇಲ್ಲಿ ಎಲ್ಲಾ ಜಲಪಾತಗಳನ್ನ ವೀಕ್ಷಿಸಬಹುದು. ದಕ್ಷಿಣ ಕನ್ನಡ ತನ್ನ ನೈಸರ್ಗಿಕ ಸೌಂದರ್ಯ, ದಟ್ಟ ಅರಣ್ಯಗಳು ಹಾಗೂ ಅದ್ಭುತವಾದ ಜಲಪಾತಗಳಿಗಾಗಿ ಪ್ರಸಿದ್ಧವಾಗಿದೆ. ಹಾಗೆ ಇಲ್ಲಿರುವ ಅದ್ಭುತವಾದ ಜಲಪಾತಗಳನ್ನ ಈಗ ನೋಡೋಣ ಬನ್ನಿ. 80 ಅಡಿಯಿಂದ ಧುಮ್ಮಿಕ್ಕುವ ಈ ದಿಡುಪೆ ಜಲಪಾತ ನೋಡಲು ಎಷ್ಟು ಆನಂದ. ಹೆಣ್ಣಿನ ವಯ್ಯಾರದಂತೆ ಬಂಡೆಗಳ ಮಧ್ಯದಿಂದ ಝರಿಯಂತೆ ಬೀಳುವ ಎರ್ಮಾಯಿ ಜಲಪಾತದ ಅಂದ ನೋಡಲಿಕ್ಕೆ ಎಷ್ಟು ಚೆಂದ. ಸುಮಾರು 400 ಅಡಿಯಿಂದ ಧುಮ್ಮಿಕ್ಕುವ ರಮಣೀಯ ಜಲಪಾತವೇ ನಮ್ಮ ಬಂಡಾಚೆ ಅರಬ್ಬಿ ಜಲಪಾತ. ಇನ್ನು ಹಲವಾರು ಜಲಪಾತಗಳಾದ ದೇವರಗುಂಡಿ, ಬೊಳ್ಳೆ ಜಲಪಾತ, ಬರ್ಮನಗುಂಡಿ, ಎಳನೀರು ಜಲಪಾತ ಇವೆಲ್ಲವೂ ಜುಲೈಯಿಂದ ಅಕ್ಟೋಬರ್ ವರೆಗೂ ಧುಮ್ಮಿಕ್ಕೋದನ್ನ ನೋಡಬಹುದು. ಜಲಪಾತಗಳ ಜೊತೆಯಲ್ಲೇ ನಿಸರ್ಗ ಪ್ರೇಮಿಗಳಿಗೆ ಹಾಗೂ ಚಾರಣ ಪ್ರಿಯರಿಗೆ ಚಾರಣ ಮಾಡುವಂತಹ ಸ್ಥಳಗಳು ಸಾಕಷ್ಟಿವೆ. ದಕ್ಷಿಣ ಕನ್ನಡದಲ್ಲಿರುವ ಮುಖ್ಯವಾದ ಚಾರಣಗಳನ್ನ ನೋಡೋಣ ಬನ್ನಿ. ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ಇಡೀ ದೇಶದಲ್ಲಿ ಸುಪ್ರಸಿದ್ಧಿಯಾಗಿರುವ ನಮ್ಮ ಬೆಳ್ತಂಗಡಿ ತಾಲೂಕಿನ ಮಲವಂತಿಗೆ ಗ್ರಾಮದಲ್ಲಿರುವುದೇ ಈ ನೇತ್ರಾವತಿ ಚಾರಣ. ಪ್ರಕೃತಿಯ ಹಚ್ಚ ಹಸಿರು ಹಾಸಿಗೆಯ ಮಧ್ಯದಿಂದ ನಡೆದುಕೊಂಡು ಆ ಬೆಟ್ಟದ ತುದಿಯನ್ನ ತಲುಪಿದಾಗ ಅಲ್ಲಿ ಸ್ತಬ್ಧವಾಗಿ ನಿಂತಿರುವ ಆ ಮೋಡಗಳನ್ನ ನೋಡುವುದೇ ವಿಸ್ಮಯವಾಗಿರುತ್ತದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಮಹಾರಾಷ್ಟ್ರ ಕೋಟೆಗಳ ಚಾರಣ ಹೇಗೆ ಸಾಹಸಮಯ ಹಾಗೂ ರೋಮಾಂಚನಕಾರಿಯಾಗಿ ಇರುತ್ತದೋ ಹಾಗೆ ನಮ್ಮ ಕರ್ನಾಟಕದ ಸಾಹಸಮಯ ಚಾರಣವೇ ಈ ಗಡೈಕಲ್ಲು. ಬಂಡೆಯಲ್ಲಿ ಕೊರೆದಿರುವ ಸುಮಾರು 1500 ಮೆಟ್ಟಿಲುಗಳನ್ನ ಹತ್ತಿಕೊಂಡು ಹೋಗಿ ತುತ್ತ ತುದಿಯಲ್ಲಿರುವ ಆ ಕೋಟೆಯನ್ನ ನೋಡಿದಾಗ ನಮ್ಮ ಪೂರ್ವಿಕರ ಶಕ್ತಿ ಅರಿವಾಗುತ್ತದೆ. ದಟ್ಟ ಅರಣ್ಯದ ಮಧ್ಯದಲ್ಲಿ ಸುಮಾರು 6 ಕಿಲೋಮೀಟರ್ಗಳಷ್ಟು ನಡೆದುಕೊಂಡು ಹೋದಾಗ ಕಾಣುವುದೇ ಆ 400 ಅಡಿಯಿಂದ ಧುಮ್ಮಿಕ್ಕುವ ಭಂಡಾಜೆ ಜಲಪಾತ. 3 ಕಿಲೋಮೀಟರ್ಗಳಷ್ಟು ಕಾಡು ಮತ್ತು ಬಂಡೆಗಳ ಮೇಲೆ ನಡೆದುಕೊಂಡು ಹೋದಾಗ ಆ ವಿಹಂಗಮ ನೋಟಕ್ಕೆ ಮನಸ್ಸು ಜಾರುತ್ತದೆ. ಅದುವೇ ಕೋಣಾಜೆ ಕಲ್ಲು ಚಾರಣ. ಈ ದೃಶ್ಯಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ಮಳೆಗಾಲದಲ್ಲಿ ಮೋಡದಿಂದ ಆವರಿಸಿಕೊಂಡಿರುವ ಬಂಡೆಗಳನ್ನ ಬೇರೆ ಕಾಲದಲ್ಲಿ ಸೂರ್ಯೋದಯ ಹಾಗೆ ಸೂರ್ಯಾಸ್ತವನ್ನ ನೋಡಿ ಕಣ್ತುಂಬಿಕೊಳ್ಳಿ. ಮತ್ತೆ ಸುಳ್ಯ ಹತ್ತಿರವಿರುವ ಈ ಕೋಳಿ ಕಮಲೆ ಚಾರಣ ಪ್ರಿಯರಿಗೆ ಸಿಹಿ ಊಟವಿದ್ದಂತೆ. ಮಹಾನವಮಿ ಮುಗಿತಾ ಇದ್ದ ಹಾಗೆ
ಹತ್ತಿರದ ಎಲ್ಲಾ ದೇವಸ್ಥಾನಗಳ ಜಾತ್ರೆಗಳು ಶುರುವಾಗಿ ಬಿಡುತ್ತೆ. ಅಕ್ಟೋಬರ್ ಇಂದ ಜನವರಿವರೆಗೂ ಇಲ್ಲಿ ಎಲ್ಲಾ ದೇವಸ್ಥಾನಗಳನ್ನ ವೀಕ್ಷಣೆ ಮಾಡಬಹುದು. ಈ ದೇವಸ್ಥಾನಗಳು ಕೇವಲ ಧಾರ್ಮಿಕ ಪ್ರವಾಸದ ದರ್ಶನಕ್ಕಷ್ಟೇ ಅಲ್ಲದೆ ಸುತ್ತಮುತ್ತಲಿನ ನಿಸರ್ಗವನ್ನ ಸವಿಯುತ್ತಾ ಒಂದು ಪೂರ್ಣ ರೀತಿಯ ಪ್ರವಾಸವನ್ನ ನೀವು ಮಾಡಬಹುದು. ಮಂಜಿನಲ್ಲಿ ಆವರಿಸಿದ ಆ ಗೋಪುರಗಳು, ದೇವಸ್ಥಾನದ ಆವರಣದಲ್ಲಿರುವ ತಿಳಿ ಹಾಗೂ ನೀಲಿ ಕಲ್ಯಾಣಿಗಳು ಮತ್ತು ದೇವಸ್ಥಾನದ ಪಕ್ಕದ ನದಿಯಲ್ಲಿರುವ ಮಹಾಶಿರ್ ಮೀನು ಅಥವಾ ದೇವರ ಮೀನು ನೋಡುಗರ ಮನಸ್ಸಿನ ದಣಿವಾರಿಸುತ್ತದೆ. ಮಂಗಳಾದೇವಿ ದೇವರಿಂದ ಮಂಗಳೂರು ಎಂಬ ಹೆಸರು ಬಂತು. ದಕ್ಷಿಣ ಕನ್ನಡದ ಕೆಲವು ಮುಖ್ಯವಾದ ದೇವಸ್ಥಾನಗಳೆಂದರೆ ಕದ್ರಿ ಮಂಜುನಾಥ, ಕುದ್ರೋಳಿ ಗೋಕರ್ಣನಾಥ, ಕಟೀಲು ದುರ್ಗಾಪರಮೇಶ್ವರಿ, ಪುತ್ತೂರು ಮಹಾಲಿಂಗೇಶ್ವರ, ಪೊಳಲಿಯ ರಾಜರಾಜೇಶ್ವರಿ, ನೆಲ್ಲಿತೀರ್ಥ ಸೋಮನಾಥೇಶ್ವರ, ನರಹರಿ ಗುಡ್ಡದ ಸದಾಶಿವ, ಇನ್ನೊಳ್ಳಿ ಸೋಮನಾಥೇಶ್ವರ, ಕಾರಿಂಜೇಶ್ವರ, ಧರ್ಮಸ್ಥಳ ಮಂಜುನಾಥ, ಕುಕ್ಕೆ ಸುಬ್ರಹ್ಮಣ್ಯ, ಶಿಶಿಲೇಶ್ವರ, ಸೌತಾಡ್ಕ ಗಣಪತಿ, ತೋಡಿಕಾಣದ ಮಲ್ಲಿಕಾರ್ಜುನ, ಬೇಣೂರಿನ ಬಾಹುಬಲಿ ಅಥವಾ ಗೊಮಟೇಶ್ವರನ ಮಹಾಮಸ್ತಕಾಭಿಷೇಕವನ್ನ ನೀವು ನೋಡಲೇಬೇಕು. ಹೀಗೆ ಹಲವಾರು ದೇವಸ್ಥಾನಗಳನ್ನ ಭೇಟಿ ಕೊಟ್ಟು ಪಾವನರಾಗಿ. ಆಯುಧ ಪೂಜೆ ಮುಗಿತಾ ಇದ್ದ ಹಾಗೆ ತುಳುನಾಡಿನ ಎಲ್ಲಾ ಸಾಂಸ್ಕೃತಿಕ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ. ಮೊದಲನೆಯದಾಗಿ ಹುಲಿವೇಷ ಅಥವಾ ಟೈಗರ್ ಡ್ಯಾನ್ಸ್ ಕರ್ನಾಟಕದ ಜನಪದ ಕಲೆಗಳಲ್ಲಿ ಒಂದು. ವಿಶೇಷವಾಗಿ ದಸರಾ ಅಥವಾ ನವರಾತ್ರಿಯ ಸಮಯದಲ್ಲಿ ಮಂಗಳೂರು, ಉಡುಪಿ ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಬಹಳ ಪ್ರಚಲಿತವಾದ ನೃತ್ಯ. ಹುಲಿಯ ಚಲನೆಗಳನ್ನ ಅನುಸರಿಸುವ ಶಕ್ತಿಯುತ ಮತ್ತು ಚುರುಕು ನೃತ್ಯ, ಹಾಸ್ಯ, ಮನರಂಜನೆ ಸೇರಿ ಪ್ರೇಕ್ಷಕರನ್ನ ಆಕರ್ಷಿಸುತ್ತದೆ. ಕಂಬಳ ಕರಾವಳಿ ಕರ್ನಾಟಕದ ಒಂದು ಪರಂಪರಾಗತ ಜೋಡಿ ಕೋಣಗಳ ಓಟ. ಇದು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ಈ ಹಬ್ಬದ ಮೂಲ ಕೃಷಿಕರ, ಕೃಷಿ ದೇವತೆಗಳ ಆರಾಧನೆಯೊಂದಿಗೆ ಸಂಬಂಧಿಸಿದೆ. ಹಿಂದೆ ಇದು ಕೇವಲ ಪೂಜೆ ಮತ್ತು ಹಬ್ಬದ ಭಾಗವಾಗಿದ್ದರೆ ಈಗ ಸಂಘಟಿತ ಕ್ರೀಡೆಯಾಗಿ ಬೆಳೆಯುತ್ತಿದೆ. ಇನ್ನು ಮುಖ್ಯವಾದ ತುಳುನಾಡಿನ ಗುರುತಾಗಿರುವ ದೈವಾರಾಧನೆ ನೀವು ಒಮ್ಮೆಯಾದರೂ ವೀಕ್ಷಣೆ ಮಾಡಿ ಪಾವನರಾಗಬೇಕು. ದೈವಕೋಲ ಅಥವಾ ಭೂತಾರಾಧನೆ ಕರಾವಳಿಯ ಪವಿತ್ರ ಸಂಸ್ಕೃತಿ. ದೈವಕೋಲ ಅಥವಾ ಭೂತಕೋಲ ತುಳುನಾಡಿನಲ್ಲಿ ಪ್ರಸಿದ್ಧವಾದ ಜನಪದ ಸಂಸ್ಕೃತಿಯ ಭಾಗವಾಗಿದೆ. ಇದು ದೈವಗಳು ಅಥವಾ ಗ್ರಾಮ ದೇವತೆಗಳನ್ನ ಸ್ಥಳೀಯ ಜನತೆ ಆರಾಧಿಸುವ ಒಂದು ರೀತಿಯ ವಿಧಿವಿಧಾನವಾಗಿದೆ. ಈ ಭಾಗದಲ್ಲಿ ಯಕ್ಷಗಾನ ತುಂಬಾ ಪ್ರಚಲಿತವಾಗಿದ್ದು, ಅದರಲ್ಲೂ ದೇವಿ ಮಹಾತ್ಮೆಯಂತೂ ತುಂಬಾ ಜನಪ್ರಿಯವಾದದ್ದು. ಈ ತಾಯಿಯ ಕೂಗು, ಮಹಿಷನ ಆಗಮನ, ಅದನ್ನು ನೋಡುವವರ ಮೈ ರೋಮಾಂಚನವಾಗುತ್ತದೆ. ಇದು ನಮ್ಮ ದಕ್ಷಿಣ ಕನ್ನಡ. ನೀವು ಇಲ್ಲಿ ಪ್ರಶಾಂತವಾದ ಕಡಲ ತೀರಗಳನ್ನು ನೋಡುತ್ತಾ ಮೈಮರೆಯುತ್ತೀರಿ. ಬೋರ್ಗರೆವ ಜಲಪಾತಗಳನ್ನ ನೋಡುತ್ತಾ ಸ್ತಬ್ಧರಾಗುತ್ತೀರಿ. ಸುಂದರವಾದ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಭಕ್ತಿಯಲ್ಲಿ ತಲ್ಲೀನರಾಗುತ್ತೀರಿ. ದೈವಾರಾಧನೆ ಹಾಗೂ ಹುಲಿ ವೇಷವನ್ನ ನೋಡಿ ರೋಮಾಂಚನಕಾರಿಯಾಗುತ್ತೀರಿ ಮತ್ತು ಕಂಬಳದಂತಹ ಸಾಹಸಮಯ ಕ್ರೀಡೆಯನ್ನು ನೋಡಿ ದಿಬ್ಬೆರಗಾಗುವುದು ಖಚಿತ. ಇದು ನಮ್ಮ ದಕ್ಷಿಣ ಕನ್ನಡ. ಒಂದು ಜಿಲ್ಲೆ, ಹಲವು ಜಗತ್ತು.